ಇದಕ್ಕೆ ಎಲ್ಲರೂ ಬನ್ನಿ, ಬಂದ್ಬಿಟ್ಟು ಕಲ್ತ್ಕೊಳ್ಳಿ. ಯಾಕೆಂದರೆ ಇಷ್ಟು ಕಡಿಮೆ ದುಡ್ಡಲ್ಲಿ ನಿಮ್ಗೆ ಯಾರು ಇಷ್ಟೊಂದು ಡೀಟೇಲಾಗಿ ಹೇಳ್ಕೊಡಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ. ಯೂಟ್ಯೂಬಲ್ಲಿ ರಚನಾ ನೋಡಿ ಅವ್ರು ಚೆನ್ನಾಗಿ ಹೇಳ್ತಾರೆ, ಇವ್ರು ಚೆನ್ನಾಗಿ ಹೇಳ್ತಾರೆ ಅಂತ ಎಲ್ಲ ಹೇಳ್ತಾರೆ. ಬಟ್ ಆದರೆ ಯಾರನ್ನು ಸೀಕ್ರೆಟನ್ನು ಬಿಟ್ಕೊಡಲ್ಲ. ಇಲ್ಲಿ ಪ್ರತಿಯೊಂದೂ ಸೀಕ್ರೆಟ್ ಹಿಡನ್ನ ಏನಿದೆ ಏನಿಲ್ಲ ಅಂತಕ್ಕಂಥದ್ದನ್ನ ಹೇಳಿಕೊಡ್ತಾರೆ. ನಾನು ಶೇರ್ ಮಾರ್ಕೆಟ್ ಅಂದರೆ ತುಂಬ ಕಷ್ಟ ಕಲಿಯೋದು ಅಂದ್ಕೊಂಡಿದ್ದೆ. ಆದರೆ ನಮ್ಮ ಮನೋಜ್ ಸರ್ ಕೇಳಿದ ಮೇಲೆ ತುಂಬ ಈಸಿ ಅನಿಸ್ತದೆ. ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನನಗೆ ಟಿ ಡಿ ಅಕಾಡೆಮಿನೇ ಬೆಸ್ಟ್ ಅನಿಸ್ತಾ ಇದೆ. ಎಲ್ಲರೂ ಬರೀ ಟ್ರೇಡಿಂಗ್ ಮಾಡ್ತಾರೆ. ಇಲ್ಲಿ ಫ್ಯೂಚರ್ಸು, ಆಪ್ಷನ್ಸು ಮತ್ತು ಹೆಡ್ಜಿಂಗ್ ಅನ್ನೋ 3 ಸ್ಪೆಷಲ್ ಕ್ಯಾಟಗರಿ ಹೇಳ್ಕೊಡ್ತಾ ಇದ್ದಾರೆ. ಥ್ಯಾಂಕ್ಸ್ ಟು ಟಿ ಡಿ ಅಕಾಡೆಮಿ. ತುಂಬ ಯೂಸ್ಫುಲ್, ಎಲ್ಲರೂ ಕಲಿಬೇಕು. ನನ್ನ ಹೆಸರು ಸೋನಿಕಾ ಉಮೇಶ್ ಅಂತ. ನಾನು 9th ಸ್ಟ್ಯಾಂಡರ್ಡ್ ಓದ್ತಿರೋದು. ಸೊ ಇದು ಫಸ್ಟ್ ಟೈಮ್ ನನಗೆ ಎಕ್ಸ್ಪೀರಿಯೆನ್ಸ್ ಆಗ್ತಿರೋದು. ಸೊ ಇನ್ನೂ ಕಲಿಬೇಕು ಅಂತ ಆಸೆ ಇದೆ, ಕಲಿತೀನಿ. ಏನನ್ನಿಸ್ತು ನಮ್ಮ 3 days ವರ್ಕ್ಶಾಪು? ನಿಂಗೆ ಕಾನ್ಫಿಡೆನ್ಸ್ ಸಿಕ್ಕಿದೆ. ಏನನ್ನಿಸ್ತು ಅಂತ ಆನೆಸ್ಟ್ ಫೀಡ್ಬ್ಯಾಕ್ ಕೊಡಿ. ತುಂಬ ಜನ ಮನೆಯಲ್ಲೇ ಕೂತ್ಕೊಂಡು ಚಿಂಟು ಗ್ಯಾಂಗ್ ಜೊತೆ ಸೇರಿಕೊಂಡು ದಿನಕ್ಕೆ 5,000 10,000 ತಿಂಗಳಿಗೊಂದು 1 ಲಕ್ಷ ಕಳ್ಕೊತಾ ಇದ್ದಾರೆ. ಸೊ ಅವರು ಕಳ್ಕೊಳ್ಳೋದು ನಿಲ್ಲಿಸ್ಬೇಕಂದ್ರೆ ನಿಮ್ಮ ಗುರಿ ಬಂದು ನಿಮಗಿರೋ ವಿದ್ಯೆನ ಸ್ಪ್ರೆಡ್ ಮಾಡಿ. ಸೊ ನಾವು ಹೇಳ್ತಾ ಇದೀವಲ್ಲ, ನಾವು ನಿಮ್ಗೆ ಹೇಳ್ಕೊಟ್ಟಿದ್ದೀವಿ, ನೀವೊಂದು 10 ಜನಕ್ಕೆ ಹೇಳ್ಕೊಡಿ. ಅದು ನಿಮ್ಮ ಕರ್ತವ್ಯ. ಯಾಕಂದರೆ ಹೇಳ್ಕೊಡೋದ್ರಿಂದ ಅವರು ಸಹ ಅಟ್ಲೀಸ್ಟ್ ಏನೋ ಒಂದು ಒಳ್ಳೇದಾದ್ರು ಕಲಿತಾರೆ. ಸುಮ್ಮನೆ ನೇಕೆಡ್ ಮಾಡಿ ಝೀರೋ ಮಾಡ್ಕೊಳ್ಳೋಂದ್ರೆ ಏನು ಬರ್ತದೆ ಹೇಳಿ? ಸೊ ಹೇಳ್ಕೊಡಿ, ನಿಮಗಿರೋ ನಾಲೆಜ್ನ ಶೇರ್ ಮಾಡಿ, ಸ್ಪ್ರೆಡ್ ಮಾಡಿ. ಮನೆಯಲ್ಲೂ ಒಬ್ಬ ಟ್ರೇಡರ್ ಬರಬೇಕು. ಅದು ಬರಬೇಕಾದ್ರೆ ನಿಮ್ಮಿಂದಾನೇ ಸಾಧ್ಯ. ನೀವು ಗೆದ್ದರೆ ಇಡೀ ನಿಮ್ಮ ಮನೆ, ನಿಮ್ಮ ಪಕ್ಕದ ಮನೆ, ಇಡೀ ಏರಿಯಾನೇ ಸ್ಟಾಕ್ ಮಾರ್ಕೆಟ್ ಬರುತ್ತೆ. ನೀವು ಸೋತ್ರೆ ಇದೇ ಲಾಸ್ಟು. ನೆಕ್ಸ್ಟು ನಿಮ್ಮ ಮಕ್ಕಳು ಬರೋಲ್ಲ, ಮೊಮ್ಮಕ್ಕಳು ಬರೋಲ್ಲ. ಸೊ ದಯಮಾಡಿ ಸೇಫಾಗಿ ಮಾಡಿ, ಸೆಕ್ಯೂರ್ಡಾಗಿ ಮಾಡಿ. ಸೊ ಏನು ಅನ್ನಿಸ್ತು ಅಂತ ಆನೆಸ್ಟ್ ಫೀಡ್ಬ್ಯಾಕ್ ಕೊಡಿ. ಸೊ ಓವರ್ ಟು ಯು. ಆ್ಯಕ್ಚುಲಿ ನನಗೆ ಆಲ್ಮೋಸ್ಟ್ ಒಂದು 5 years ಎಕ್ಸ್ಪೀರಿಯೆನ್ಸ್ ಇದೆ. ಆಪ್ಷನ್ ಸೆಲ್ಲಿಂಗಲ್ಲೇ ಮಾಡ್ತಾಯಿದ್ದೆ, ಬಟ್ ಎಡ್ಜಿಂಗ್ ಗೊತ್ತಿರಲಿಲ್ಲ ನನಗೆ. ಸೊ ನನ್ನ ಫ್ರೆಂಡ್ಸ್ ಆ್ಯಕ್ಚುಲಿ ಇಲ್ಲಿ ಜಾಯ್ನ್ ಆಗಿ ಕಲ್ತ್ಕೊಂಡ್ರು. ಅವರ ರಿವ್ಯೂಸ್ ಮೇಲೆ ನಾನು ಎಡ್ಜಿಂಗ್ ಕಲಿಬೇಕು ಅಂದ್ಕೊಂಡು ನಾನು ಉದ್ದೇಶದಿಂದ ಬಂದೆ. ಇವಾಗ ಕಲ್ತಿದ್ದೀನಿ, ಪರ್ಫಾರ್ಮ್ ಮಾಡ್ತಾಯಿದ್ದಾರೆ, ಪ್ರಾಫಿಟ್ ಮಾಡ್ತಾಯಿದ್ದಾರೆ. ಸೊ ನನಗೂ ಕಾನ್ಫಿಡೆನ್ಸ್ ಇದೆ. ಮುಂಚೆ ತುಂಬ ಲಾಸ್ ಮಾಡ್ಕೊತಿದ್ದೆ, ಬಟ್ ಇವಾಗ ಕಾನ್ಫಿಡೆನ್ಸ್ ಬಂದಿದೆ, ಪ್ರಾಫಿಟ್ ಮಾಡ್ಬೋದು ಅಂತ. ಚೆನ್ನಾಗಾಯಿತು. ಯಾಕೆಂದರೆ ಏನೂ ಗೊತ್ತಿಲ್ಲದಲ್ಲೇ ಬಂದಿದ್ದಕ್ಕೆ ತುಂಬ ನಾಲೆಜ್ ಇತ್ತು. ಫಸ್ಟೇ ಒಂದು ಗೊತ್ತಿದ್ರೆ ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಿತ್ತು. ನನಗೆ ಅದು ಬೆಸ್ಟ್ ಅನ್ನಿಸ್ತು. ನನಗೇನು ಗೊತ್ತಿರಲಿಲ್ಲ, ಆ್ಯಸ್ ಅ ಫ್ರೆಷರ್ ಆಗಿ. ಸೊ ತುಂಬ ನಾಲೆಡ್ಜ್ ಬಂದಿದೆ. ಒಂದು ವಾರ ಟ್ರೇಡ್ ಮಾಡಿದ್ಮೇಲೆ ಐ ಥಿಂಕ್ ರಿಯಲ್ ಎಸ್ಟೇಟ್ ಇನ್ನೂ ಒಳ್ಳೆ ನಾಲೆಡ್ಜ್ ಬರುತ್ತೆ, ಗ್ರೋ ಆಗುತ್ತೆ. ಬಟ್ ಇಟ್ಸ್ ರಿಯಲಿ ಗುಡ್ ಟೈಮ್. ನಾನು ಫ್ರೆಷರೇ, ಬಂದೇನು ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ಸ್ವಲ್ಪ ಗೊತ್ತಾಯಿತು ಗ್ರೀನ್ಗಿಂತ ರೆಡ್ ಬಟನ್ನ ಹೊತ್ತಬೇಕು ಅಂತ. ನಾನು ಇದನ್ನು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿದೆ. ನನಗೆ ಬರಬೇಕು ಅಂತ ಅನ್ನಿಸ್ತು. ಯಾಕೆಂದರೆ ಅವ್ರದ್ದು ಕನ್ವಿನ್ಸಿಂಗ್ ಇತ್ತು ತುಂಬ, ಅವರ ಅಡ್ವರ್ಟೈಸ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ಬಂದೆ. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇದಕ್ಕೆ ಎಲ್ಲರೂ ಬನ್ನಿ, ಬಂದ್ಬಿಟ್ಟು ಕಲ್ತ್ಕೊಳ್ಳಿ. ಯಾಕೆಂದರೆ ಇಷ್ಟು ಕಡಿಮೆ ದುಡ್ಡಲ್ಲಿ ನಿಮ್ಗೆ ಯಾರು ಇಷ್ಟೊಂದು ಡೀಟೇಲಾಗಿ ಹೇಳ್ಕೊಡಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ. ನಾನು ತುಂಬ ತಿಳ್ಕೊಂಡಿದ್ದೀನಿ. ಇನ್ನೂ ನಮಗೆ ಕ್ಲಾಸಸ್ ಇದೆ. ನಾನು ಇನ್ನೂ ಕಲಿತೀನಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಒಂದು 6 ತಿಂಗಳ ಹಿಂದೆ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಮಿಸ್ ಮಾಡಿದೆ. ಆ್ಯಕ್ಚುಲಿ ನನಗೀಗ ಅನ್ನಿಸ್ತಾ ಇದೆ, ನಾನು ಅವಾಗಲೇ ಬಂದಿದ್ದರೆ ನಾನು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗೋದು, 4 ಜನಕ್ಕೆ ಹೇಳ್ಕೊಡ್ಬೋದು ಅಂತಕ್ಕಂಥದ್ದು. ಆಮೇಲೆ ಇದರೊಳಗೆ ಏನಂತಂದರೆ, ಇಲ್ಲಿ ಬಂದರೆ ರಿಯಲ್ಲಾಗಿ ಏನಿದೆ, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತಕ್ಕಂಥದ್ದು ಕ್ಲಾರಿಟಿಯಲ್ಲೇ ಹೇಳಿಕೊಡ್ತಾರೆ. ಇದನ್ನು ಎಲ್ಲೂ ಯಾರೂ ಹೇಳ್ಕೊಡಲ್ಲ. ಯೂಟ್ಯೂಬಲ್ಲಿ ರಚನಾ ನೋಡಿ ಅವ್ರು ಚೆನ್ನಾಗಿ ಹೇಳ್ತಾರೆ, ಇವ್ರು ಚೆನ್ನಾಗಿ ಹೇಳ್ತಾರೆ ಅಂತ ಎಲ್ಲ ಹೇಳ್ತಾರೆ. ಬಟ್ ಆದರೆ ಯಾರನ್ನು ಸೀಕ್ರೆಟನ್ನು ಬಿಟ್ಕೊಡಲ್ಲ. ಇಲ್ಲಿ ಪ್ರತಿಯೊಂದೂ ಸೀಕ್ರೆಟ್ ಹಿಡನ್ನ ಏನಿದೆ ಏನಿಲ್ಲ ಅಂತಕ್ಕಂಥದ್ದನ್ನ ಹೇಳಿಕೊಡ್ತಾರೆ. ಮೇಡಮ್ ಹೇಳ್ದಂಗೆ ಇಷ್ಟು ಕಡಿಮೆ ಫೀಸಲ್ಲಿ ಇಷ್ಟು ಚೆನ್ನಾಗಿ ಹೇಳ್ಕೊಡೋದನ್ನು ನಾನು ನೋಡಿಲ್ಲ. ದಿಸ್ ಇಸ್ ದ ಬೆಸ್ಟ್. ಯಾರು ಶೇರ್ ಮಾರ್ಕೆಟ್ಗೆ ಬಂದು ಕಲಿಬೇಕು, ದುಡ್ಡು ಮಾಡಬೇಕು ಅಂತಕ್ಕಂಥದ್ದನ್ನ ಇರ್ತಾರೋ ಇಲ್ಲಿ ಬಂದು ಸೇರಿ ಅಂತ ಬಿಟ್ಟು ನಾನು ಕೇಳ್ತೀನಿ. ನಾನು ಶೇರ್ ಮಾರ್ಕೆಟ್ ಅಂದರೆ ತುಂಬ ಕಷ್ಟ ಕಲಿಯೋದು ಅಂದ್ಕೊಂಡಿದ್ದೆ. ಆದರೆ ನಮ್ಮ ಮನೋಜ್ ಸರ್ ಕೇಳಿದ ಮೇಲೆ ತುಂಬ ಈಸಿ ಅನಿಸ್ತಿದೆ. ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನನಗೆ ಟಿ ಡಿ ಅಕಾಡೆಮಿನೇ ಬೆಸ್ಟ್ ಅನಿಸ್ತಾ ಇದೆ. ಟಿ ಡಿ ಅಕಾಡೆಮಿಯಲ್ಲಿ ಬಂದಿದ ಮೇಲೆ ನನಗೆ ಗೊತ್ತಾಯಿತು ಟ್ರೇಡಿಂಗ್ ಆ್ಯಕ್ಚುಲಿ ಮಾಡ್ಬೋದು, ಕಷ್ಟ ಇರಲ್ಲ, ಇಲ್ಲೆಲ್ಲ ಹೇಳ್ಕೊಡ್ತಾರೆ. ಅದು ನೋಡಿದ ಮೇಲೆ, ಅದು ಕಳ್ಕೊಳ್ಳೋದ ಮೇಲೆ ಎಲ್ಲ ಮಾಡ್ಬೋದು ಅಂತ. ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಟಿ ಡಿ ಅಕಾಡೆಮಿಯಲ್ಲಿ ದೇ ಟೀಚ್ ಯು ಫ್ರಮ್ ಬೇಸಿಕ್ಸ್. ಫಾರ್ ದಿಸ್ ಪ್ರೈಸ್ ಇಟ್ಸ್ ವೆರಿ ಗುಡ್. ನಮ್ಮದು ಹೊಸಕೋಟೆಯಿಂದ ಬಂದಿರೋದು. ಸೊ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ಮನೋಜ್ ಸರ್ ಬಗ್ಗೆ ನಾನು ಸ್ವಲ್ಪ ಯೂಟ್ಯೂಬಲ್ಲೆಲ್ಲ ತಿಳ್ಕೊಂಡು
ಆ್ಯಕ್ಚುಲಿ ನನಗೆ ಪೂರ್ ನಾಲೆಡ್ಜಿಂದ ಸ್ವಲ್ಪ ಅಮೌಂಟ್ ಕಳ್ಕೊಂಡಿದ್ದೀನಿ. ಸೊ ಹಂಗಾಗಿ ಇರೋ ಅಮೌಂಟನ್ನು ಉಳಿಸ್ಕೊಬೇಕನ್ನೋ ಉದ್ದೇಶದಿಂದ ನಾನು ನಾಲೆಡ್ಜ್ ತೊಗೊಂಡು ಆಮೇಲೆ ನೆಕ್ಸ್ಟ್ ಎಂಟ್ರಿ ಆಗೋಣ ಅನ್ನೋ ಉದ್ದೇಶದಿಂದ ನಾನು ಇಲ್ಲಿ TDಗೆ ಬಂದೆ. ಬಟ್ ಇದೇನು 3 days ಕ್ಲಾಸ್ ಇದೆಯಲ್ಲ, ವಂಡರ್ಫುಲ್ಲಾಗಿ ಒಳ್ಳೆ ನಾಲೆಡ್ಜಬಲಾಗಿ ಚೆನ್ನಾಗಿತ್ತು. ಕ್ಲಾಸಸ್ ಎಲ್ಲ ಒಳ್ಳೆ ನಾಲೆಡ್ಜ್ ಗೇನ್ ಆಗಿದೆ. ಯಾವ ರೀತಿ ಶೇರ್ ಮಾರ್ಕೆಟಲ್ಲಿ ನಾವು ಏನು ಮಾಡಬೇಕನ್ನೋದು ಅಷ್ಟು ಆ ಲೆವೆಲ್ಗೆ ನಾಲೆಡ್ಜ್ ಬಂದಿದೆ. ಖಂಡಿತ ನೆಕ್ಸ್ಟ್ ಇನ್ನೊಂದೇನೋ ಕೋರ್ಸ್ ಇದೆ ಅಂತೆ, ಖಂಡಿತ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಇನ್ನು ಎಡ್ಜಿಂಗ್ ಅಂತ ಹೇಳಿದ್ರು, ಎಡ್ಜಿಂಗ್ ಸ್ವಲ್ಪ ಇನ್ನೂ ನಾಲೆಡ್ಜ್ ತಿಳ್ಕೊತೀನಿ. ಮನೋಜ್ ಸರ್ಗೆ ತುಂಬ ಧನ್ಯವಾದಗಳು. ಚೆನ್ನಾಗಿ ಕ್ಲಾಸೆಲ್ಲ ಹೇಳ್ಕೊಟ್ಟಿದ್ದಾರೆ, ಧನ್ಯವಾದಗಳು. ಎಲ್ಲರೂ ಬರೀ ಟ್ರೇಡಿಂಗ್ ಮಾಡ್ತಾರೆ. ಇಲ್ಲಿ ಫ್ಯೂಚರ್ಸು, ಆಪ್ಷನ್ಸು ಮತ್ತು ಹೆಡ್ಜಿಂಗ್ ಅನ್ನೋ 3 ಸ್ಪೆಷಲ್ ಕ್ಯಾಟಗರಿ ಹೇಳ್ಕೊಡ್ತಾ ಇದ್ದಾರೆ. ಥ್ಯಾಂಕ್ಸ್ ಟು TD ಅಕಾಡೆಮಿ. ತುಂಬ ಯೂಸ್ಫುಲ್, ಎಲ್ಲರೂ ಕಲಿಬೇಕು. ನಾನು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಇಲ್ಲಿಗೆ ಬಂದೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಎಲ್ಲ ಸ್ಟ್ರಾಟಜೀಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. 10 to 5 o'clock ಹೆಂಗೆ ಸ್ಪೆಂಡ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾವುದೇ ಇದಿಲ್ದಂಗೆ ಹೇಳ್ಕೊಡ್ತಾರೆ, ತುಂಬ ಚೆನ್ನಾಗಿ ಕಲಿಬೋದು. ಪ್ರತಿಯೊಂದು ಟರ್ಮು ಟೆಕ್ನಾಲಜಿ ಹೇಗೆ ಯೂಸ್ ಮಾಡ್ಬೋದು, ಅದನ್ನು ಲೈವ್ ಆಗಿ ಹೇಗೆ ಇದು ಮಾಡಬೇಕು ಅನ್ನೋದೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದ್ರೂ ಅದು ಸಿಗೋದಿಲ್ಲ. ಇಲ್ಲಿ ಕ್ಲಾಸಸ್ ಅಟೆಂಡ್ ಮಾಡಿದ್ರೆ ಈಸಿ ಆಗುತ್ತೆ, ಅದನ್ನೆಲ್ಲ ಟರ್ಮ್ ಆ್ಯಂಡ್ ಟೆಕ್ನಾಲಜೀಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದಕ್ಕೆ. ಸರ್ ನಮಸ್ತೆ, ನನ್ನ ಹೆಸರು ಉಮೇಶ್ ಅಂತ. ನಾವು ಹಾಸನಿಂದ ಬಂದಿರೋದು. ನಮ್ಮ ಫ್ಯಾಮಿಲಿ 3 members ಬಂದಿದ್ದೀವಿ. ನಾವು ಯೂಟ್ಯೂಬ್ ಚಾನಲ್ ನೋಡಿ ಬಂದಿದ್ದು. ಇಷ್ಟೊಂದು ಕಮ್ಮಿ ಒಂದು ಫೀಸಲ್ಲಿ ಇಷ್ಟೊಂದು ಮಾಹಿತಿ ಕೊಡ್ತಾರೆ ಶೇರ್ ಮಾರ್ಕೆಟ್ ಬಗ್ಗೆ ಅಂತ ನಮಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿದೆ. ಎಲ್ಲ ಮನೆಯಲ್ಲಿ ಕಲಿತು ಎಲ್ಲ ಇದನ್ನು ಅಡಾಪ್ಟ್ ಮಾಡ್ಕೊಂಡು ಕಲಿತು ಮುಂದೆ ಬರಬೇಕು. ಮನೆಯಲ್ಲೂ ಶೇರ್ ಮಾರ್ಕೆಟಲ್ಲಿ ಎಲ್ಲ ಇನ್ವಾಲ್ವ್ ಆಗಬೇಕು ಅಂತ ಹೇಳ್ಕೊತೀವಿ. ಹಾಗಾಗಿ TD ಅಕಾಡೆಮಿಗೆ ಥ್ಯಾಂಕ್ಸ್ ಹೇಳ್ತೇವೆ. ನನ್ನ ಹೆಸರು ತೀರ್ಥ ಪ್ರಸಾದ್ ಅಂತ. ನಾನು ಹಾಸನಿಂದ ಬಂದಿದ್ದು. ನಾನು ಇಂಜಿನಿಯರಿಂಗ್ ಸ್ಟೂಡೆಂಟು. ನಾನು TD ಅಕಾಡೆಮಿ ಬಗ್ಗೆ ಯೂಟ್ಯೂಬಲ್ಲಿ ನೋಡಿದ್ದು, ಅಟೆಂಡ್ ಮಾಡಿದ್ದೀವಿ ಕ್ಲಾಸ್ನ. ಇನ್ನೂ ಕಂಟಿನ್ಯೂ ಮಾಡಿದ್ರೆ ಇನ್ನೂ ನಾಲೆಡ್ಜ್ ಏನಾಗುತ್ತೆ. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ TD ಅಕಾಡೆಮಿಯವರು. ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಸೋನಿಕಾ ಉಮೇಶ್ ಅಂತ. ನಾನು 9th standard ಓದ್ತಿರೋದು. ಸೊ ಇದು ಫಸ್ಟ್ ಟೈಮ್ ನನಗೆ ಎಕ್ಸ್ಪೀರಿಯೆನ್ಸ್ ಆಗ್ತಿರೋದು. ಸೊ ಇನ್ನೂ ಕಲಿಬೇಕು ಅಂತ ಆಸೆ ಇದೆ, ಕಲಿತೀನಿ. TDಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಎಲ್ಲರೂ ಬಂದು ಕಲಿತು ಶೇರ್ ಮಾರ್ಕೆಟಲ್ಲಿ ಕ್ಲೀನಾಗಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟ್ರೇಡಿಂಗಿಗೆ ಫ್ರೆಶರು. ಸೊ ಇಲ್ಲಿ ಬರೋಕ್ಕಿಂತ ಮುಂಚೆ ಯೂಟ್ಯೂಬಲ್ಲಿ ನೋಡಿದೆ, ಮನೋಜ್ ಸರ್ ಟೀಚಿಂಗ್ ಎಲ್ಲ ನೋಡಿಬಿಟ್ಟು ಇಷ್ಟ ಆಗಿ ಅದಕ್ಕೆ ಒಂದು ಟೈಮ್ ಜಾಯ್ನ್ ಆಗ್ಬಿಟ್ಟು ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಟ್ರೇಡಿಂಗ್ ಮಾಡೋಣ ಅಂತ ಬಂದೆ. ಒಳ್ಳೆ ನಾಲೆಡ್ಜ್ ಸಿಕ್ಕಿದೆ. ಫ್ಯೂಚರ್ ಮತ್ತು ಇದು ಕಲಿಬೇಕು ಅಂತ ಇದ್ದೀನಿ. ಫುಲ್ ಕಲ್ತ್ಬಿಟ್ಟೆ ಹೋಗೋಣ ಅಂತ ಮನೋಜ್ ಸರ್ ಹತ್ರ ನಾಲೆಡ್ಜ್ ತಿಳ್ಕೊಂಡು ನಾಲೆಡ್ಜ್ ಶೇರ್ ಮಾಡಿದರು. ಆಮೇಲೆ ಮಾರ್ಕೆಟಿನ ಮೇಲೆ ಮಿಸ್ಕನ್ಸೆಪ್ಷನ್ನ ದೂರ ಮಾಡಿದರು. ನನಗೆ 6 years ಎಕ್ಸ್ಪೀರಿಯೆನ್ಸ್ ಇದೆ. ಬಟ್ ಹೆಡ್ಜಿಂಗ್ ಬಗ್ಗೆ ನನಗೆ ಒಂದು ಸ್ವಲ್ಪ ತುಂಬ ಡೌಟ್ಸ್ ಇತ್ತು. ನನಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ಸ್ ಅಂದರೆ ಬೇರೆ ಕಡೆ ನಾನು ಪ್ಲ್ಯಾಟ್ಫಾರ್ಮ್ಸಲ್ಲಿ ಕಲ್ತಿದ್ದೀನಿ ಕೂಡ. ಬಟ್ ಹೆಡ್ಜಿಂಗು ನನಗೆ TD ಅಕಾಡೆಮಿ ಹೇಳ್ಕೊಟ್ಟಷ್ಟು ಈಸಿಯಾಗಿ ಇಷ್ಟು ಒಳ್ಳೆ ಸ್ಟ್ರಾಟಜೀಸ್ ನನಗೆ ಎಲ್ಲೂ ಸಿಕ್ಕಿರಲಿಲ್ಲ. ಆ್ಯಂಡ್ ಮೋರೋವರ್ ಹೊರಗಡೆ ಎಲ್ಲ ಕಲಿತೀನಿ ಅಂತಂದರೆ ಆಲ್ಮೋಸ್ಟ್ 60,000 to 81 lakh ಈ ಥರ ಇದೆ ಫಾರ್ ಅಮೌಂಟ್ ಎಲ್ಲ. ಇಲ್ಲಿ ತುಂಬ ಕಮ್ಮಿ ಅಮೌಂಟ್ಗೆ ಒಳ್ಳೆ ಎಜುಕೇಷನ್ ಕೊಡ್ತಿದ್ದಾರೆ. ಅದೊಂದು ಹೆಮ್ಮೆಯಿಂದ ಹೇಳ್ಕೊಬೋದು. ತುಂಬ ಚೆನ್ನಾಗಿದೆ TD ಅಕಾಡೆಮಿ. ಆ್ಯಂಡ್ ಮೋರೋವರ್ ತುಂಬ ಹೆಣ್ಮಕ್ಳು ಬಂದು ಕಲಿಯೋದು ನೋಡಿ ತುಂಬ ಖುಷಿ ಆಯಿತು. ಇವಾಗ ನಾನು ನಮ್ಮ ಮನೆಯಲ್ಲಿ ಇರುವಂಥ ಹೆಣ್ಮಕ್ಳುಗಳಿಗೆ ನಾನು ಟೀಚ್ ಮಾಡ್ತಾ ಇರ್ತೀನಿ. ಒಂದು ತಮಾಷೆಗೆ ಹೇಳ್ತೀನಿ, ಸಾಸಿವೆದ ಡಬ್ಬದಲ್ಲೆಲ್ಲ ದುಡ್ಡಿಡೋದು, ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡಿಡಿ, ಅಲ್ಲಿ ಇಟ್ಟಿರೋ ದುಡ್ಡನ್ನ ಸ್ಟಾಕ್ ಬೈ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಇಲ್ಲಿ ತುಂಬ ಜನ ಬಂದು ಕಲಿತಾ ಇರೋದು ನಂಗೆ ತುಂಬ ಖುಷಿ ಆಯಿತು. ಎಷ್ಟೋ ಜನ ಮನೇಲಿದ್ದು ಕೆಲಸಕ್ಕೆ ಹೋಗೋಕ್ಕಾಗದೇ ಇರೋವಂಥವ್ರು ಇರ್ತಾರೆ. ಅಟ್ಲೀಸ್ಟ್ ಈ ಒಂದು ಸಣ್ಣ ಅಮೌಂಟಲ್ಲಿ ಇಲ್ಲಿ ಎಜುಕೇಷನ್ ಪಡ್ಕೊಂಡ್ರೆ ಅಟ್ಲೀಸ್ಟ್ ಅವ್ರಿಗೊಂದು ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಮಾಡುವಂಥ ಒಂದು ಲೈಫ್ ಸಿಗುತ್ತೆ, ಎಜುಕೇಷನ್ ಸಿಗುತ್ತೆ ಅಂತ ನಾನು ಹೇಳ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ TD ಅಕಾಡೆಮಿ. ನಾವು ಎಷ್ಟು ಕೊಟ್ಟಿದ್ದೀವಿ ಅದಕ್ಕಿಂತ ಜಾಸ್ತಿನೇ ಕಲಿಸಿದ್ರಿ. ಮೇನ್ ಇದೇನು ಒಳ್ಳೇದು ಅನಿಸಿದೆ ಅಂದರೆ, ನಾನು ಟ್ರೇಡ್ ಮಾಡ್ತಿದ್ದೆ, ಟ್ರೇಡಲ್ಲಿ ಭಾಳ ಲಾಸ್ ಮಾಡಿದ್ದೀನಿ. ಆ ಲಾಸ್ ಏನಕ್ಕಾಯಿತು ಅಂತ ರೀಸನ್ ಸಿಗ್ತಿದೆ, ಅದು ಮೇನ್ ಅಂತ ಅನಿಸಿತು. ಅದನ್ನು ಬಿಟ್ಟರೆ ಈಗ ಇದನ್ನು ಪ್ರಾಕ್ಟೀಸ್ ಮಾಡಿ ಅಡ್ವಾನ್ಸ್ ಲೆವೆಲಿಗೆ ಬಂದೇ ಬರ್ತೀನಿ. ಸ್ಟಾರ್ಟಿಂಗಲ್ಲಿ ಟ್ರೇಡಿಂಗ್ ಬಗ್ಗೆ ಏನೂ ಅಷ್ಟು ಐಡಿಯಾ ಇರಲಿಲ್ಲ. ಇಲ್ಲಿ ಬಂದಮೇಲೆ ಸ್ವಲ್ಪ ನಾಲೆಜ್ ಬಂತು. ಫಾರ್ ಯೂತ್ಸ್ ಆಲ್ಸೋ, ಫಾರ್ ಏಜ್ಡ್ ಪೀಪಲ್ ಆಲ್ಸೋ ಇಲ್ಲಿ ನಾಲೆಜ್ ಗೇನ್ ಮಾಡ್ಕೊಂಡು TD ಅಕಾಡೆಮಿ ಹೆಲ್ಪ್ ಮಾಡುತ್ತೆ. ಆರಾಮ್ಸೆ ಬಂದು ಇಲ್ಲಿ ಕಲ್ತ್ಕೋಬೋದು, ನಾಲೆಜ್ ಗೇನ್ ಮಾಡ್ಬೋದು. ಟ್ರೇಡಿಂಗ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಥ್ಯಾಂಕ್ ಯು. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಥ್ಯಾಂಕ್ ಯು ಮನೋಜ್ ಸರ್, ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ 3 ದಿನದಲ್ಲಿ. ಏನೂ ಗೊತ್ತಿರಲಿಲ್ಲ ನನಗೆ, ಬಟ್ ಬನ್ನಿ ಕಲ್ತ್ಕೊಳ್ಳಿ, ಚೆನ್ನಾಗಿದೆ. ನಾನು ಟ್ರೇಡ್ ಮಾಡ್ತಾಯಿದ್ದೀನಿ, ಸುಮಾರು 6 ವರ್ಷಗಳಿಂದ ಟ್ರೇಡ್ ಮಾಡ್ತಾಯಿದ್ದೀನಿ. ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ, ಟ್ರೇಡ್ ಅಂತಂದರೆ ಅದೊಂದು ಜೂಜಾಟ, ಮೋಸ, ಗ್ಯಾಮ್ಲಿಂಗು ಈ ಥರದ್ದೇ ತಿಳ್ಕೊಬಿಟ್ಟಿದ್ದಾರೆ. ಆದರೆ ಇದೊಂದು ವ್ಯಾಪಾರ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ನಾವು ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಸ್ವಚ್ಛವಾಗಿ ಶುದ್ಧವಾಗಿ
ಕೊಡ್ತಕ್ಕಂತಹ ಅಕಾಡೆಮಿಗಳು ನನ್ನ ಪ್ರಕಾರ ಇದೊಂದೇ ಅಂತ ಕಾಣಿಸುತ್ತೆ. ಯಾಕೆಂತಂದರೆ ನಾನು ಬೇರೆ ಬೇರೆ ಭಾಷೆಗಳಲ್ಲಿ ಮಾರ್ಕೆಟ್ ಕಲಿಯುವಾಗ ತುಂಬ ಕಷ್ಟ ಆಗ್ತಾಯಿತ್ತು. ಆದರೆ ಮಾತೃಭಾಷೆ ಕಲಿಯುವಾಗ ಎಷ್ಟು ಅರ್ಥ ಆಗುತ್ತೆ ಅಂತಂದರೆ ಹೌದಾ ಇಷ್ಟೆಲ್ಲ ಈಸಿನಾ ಅಂತ ಅನ್ನೋ ಥರ ಮನೋಭಾವ ಬರ್ತದೆ. ನಾನು ಟ್ರೇಡ್ ಮಾಡ್ತಿದ್ರು ಕೂಡ ಟ್ರೇಡಿನ ಇನ್ನೊಂದು ಆಯಾಮ ಅದೇ ಅನ್ನೋದು ಗೊತ್ತಿತ್ತು. ಆದರೆ ಇಷ್ಟು ಸುಲಭವಾಗಿ ಮನೋಜ್ ಸರ್ ಹೇಳ್ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮನೋಜ್ ಸರ್ಗೆ ನಾನು ಒಂದು ಹೇಳೋದೇನು ಅಂತಂದರೆ ಈ ಒಂದು ಅಕಾಡೆಮಿ ತುಂಬ ಚೆನ್ನಾಗಿ ಬೆಳಿಬೇಕು. ಇದು ಬೆಳಿಬೇಕು ಅಂದರೆ ಮನೇಲಿ ಬರೋ ಗಂಡ ಜೊತೆಗೆ ಹೆಂಡತಿಗೂ ಒಂದು ಅವಕಾಶ ಕೊಡಬೇಕು, ಅಥವಾ ತಂದೆ ತಾಯಿಗಳಿಗೂ ಒಂದು ಅವಕಾಶ ಕೊಡಬೇಕು ಅಂತ ಕೇಳ್ಕೊಡ್ತೀನಿ. ಯಾಕೆ ಅಂತಂದರೆ ನೀನೊಂದು ಕೆಲಸಕ್ಕೆ ಹೋಗಪ್ಪ, ನೀನೊಂದು ವ್ಯಾಪಾರ ಮಾಡಪ್ಪ ಅಂತ ಹೇಳ್ತಾರೆ ಹೊರತು ಟ್ರೇಡ್ ಮಾಡು, ನೀನು ಶೇರ್ ಬಿಸ್ನೆಸ್ ಮಾಡು ಅಂತ ಯಾರು ಹೇಳೋದಿಲ್ಲ. ಯಾಕೆಂತಂದರೆ ಎಲ್ಲರೂ ಕೂಡ ತಿಳ್ಕೊಂಡಿರೋದೇನು ಅಂದರೆ ಅದೊಂದು ಜೂಜಾಟ, ಮೋಸ, ದುಡ್ಡು ಕಳ್ಕೊತೀಯ, ಅದು ಯಾವುದೇ ಕಾರಣಕ್ಕೂ ಸಫಲ ಆಗಲ್ಲ ಅನ್ನೋ ಮನೋಭಾವನೆ ಇರ್ತದೆ ಹೊರತು ಅದನ್ನು ಹೋಗ್ಲಾಡ್ಸೋಕ್ಕೆ ನಡೀತಾ ಇರ್ತಕ್ಕಂಥ ಇಂಥ ಅಕಾಡೆಮಿಲಿ ಅವ್ರಿಗೂ ಒಂದು ನಾಲೆಡ್ಜ್ ಬಂದರೆ ಅವರು ಕೂಡ ಇಲ್ಲ ಇದೊಂದು ಉದ್ಯಮ ಬೆಳೆಯುತ್ತೆ, ನಾವು ಕೂಡ ಇದರಿಂದ ಬೆಳಿಬೋದು ಅನ್ನೋ ಮನೋಭಾವ ಬರ್ತದೆ. ಅದನ್ನು ಕಣ್ಣಾರೆ ಪ್ರತ್ಯಕ್ಷವಾಗಿ ಕಂಡಾಗ ಎಲ್ಲರೂ ಕೂಡ ಮಾರ್ಕೆಟಿಗೆ ಬರ್ತಾರೆ. ಏನು ನಮ್ಮ ಭಾರತ ದೇಶ ಕೃಷಿ ಪ್ರಧಾನ ಅಂತ ಏನು ಹೇಳ್ತಾ ಇದ್ದಾರೆ ಅದು ಕೃಷಿ ಪ್ರಧಾನವಾಗಿ ಟ್ರೇಡೆಡ್ ಪ್ರಧಾನ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಧನ್ಯವಾದಗಳು. ನೈಸ್ ಪ್ಲೇಸ್, ನೈಸ್ ಟೀಚಿಂಗ್, ಗುಡ್ ಮೆಂಟರ್ಸ್, ಗುಡ್ ಕಾಲೇಜ್. ಕ್ಲಾಸ್ ತುಂಬ ಎಫೆಕ್ಟಿವ್ ಅನ್ನಿಸ್ತಾ ಇದೆ. ಸರ್ರು ಮನೋಜ್ ಸರ್ ಟೀಚ್ ಮಾಡೋದು ತುಂಬ ಹೆಲ್ಪ್ಫುಲ್ ಆಗುತ್ತೆ ನಮ್ಮಂಥ ಹೊಸ ಫ್ರೆಷರ್ಸ್ಗೆ. ಮತ್ತು ಎಕ್ಸ್ಪೀರಿಯೆನ್ಸ್ ಇರೋವ್ರಿಗೂ ಇನ್ನೂ ಚೆನ್ನಾಗಿ ಕಲಿತಾರೆ. ಮಿಸ್ಟೇಕ್ ಇಲ್ಲದೆ ಮಾಡೋದಕ್ಕೆ ಎಡ್ಜಿಂಗ್ ಎಲ್ಲ ಕಲಿತ್ರೆ ಅವ್ರಿಗೂ ಲಾಸಿಂದ ಇದು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅವರಿಗೆ. ಮತ್ತು ಎಲ್ಲ ಮೆಂಟರ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡ್ತಾರೆ ಆಫನ್ ಬಂದು. ಅದು ತುಂಬ ಇಷ್ಟ ಆಗಿದೆ. ಇಲ್ಲಿ ಟೀಚಿಂಗ್ ತುಂಬ ಚೆನ್ನಾಗಿದೆ. ಅಂದರೆ ನಮಗೇನಾರೆ ಪ್ರಾಬ್ಲಮ್ ಇದ್ದಾಗ ಮೆಂಟರ್ಸ್ ಎಲ್ಲ ಬಂದು ಕರೆದಿದ ತಕ್ಷಣ ಹೆಲ್ಪ್ ಮಾಡ್ತಾರೆ. ಏನೇ ಇದ್ರೂ ಕರೆದಿದ ತಕ್ಷಣ ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ. ಖುಷಿ ಆಗುತ್ತೆ. ಮತ್ತು ನಮಗೆ ಲಾಸ್ ಆಗೋಕ್ಕೆ ಬಿಡಲ್ಲ ಅನ್ನೋ ಹೋಪ್ ಕೊಟ್ಟಿದ್ದಾರೆ ನಮಗೆ. ಅದೊಂದು ತುಂಬ ಖುಷಿ ಆಗುತ್ತೆ. ನಾನು ಉಡುಪಿಯಿಂದ ಬಂದಿದ್ದೇನೆ. ನಾನು ಆ್ಯಕ್ಚುಲಿ ಶಿಪ್ಪಲ್ಲಿ ಕೆಲಸ ಮಾಡೋದು. ನಾನು 1 ವರ್ಷದಿಂದ ನಿಮ್ಮ ಯೂಟ್ಯೂಬನ್ನು ನೋಡ್ತಾ ಇರ್ತೇನೆ. ನನಗೆ ಅನಿಸ್ತು ಇದೆಲ್ಲ ನಿಜ ಇರಬಹುದಾ ಅನ್ನೋಸಲ ನೋಡುವ ಅಂತ ಅನಿಸಿದೆ. ಮತ್ತೆ ಯೂಟ್ಯೂಬ್ ನೋಡೋ ತುಂಬ ಕಾನ್ಫಿಡೆನ್ಸ್ ಬಂತು. ಓಕೆ, ಇಲ್ಲಿ ಬಂದ ಮೇಲೆ ನನಗೆ ಇದೆಲ್ಲ ರಿಯಲ್ ಅಂತ ತೋರಿಸಿತು. ಮತ್ತು ಎಲ್ಲ ಸ್ಟ್ರಾಟಜಿ ಎಲ್ಲ ನನಗೆ ತುಂಬ ಒಳ್ಳೆ ಕಾಣಿಸಿತು. ಮುಂದೆ ನಾವು ಸಹ ಹಣ ಮಾಡ್ಬೋದು, ಇದರಲ್ಲಿ ಗೆಲ್ಬೋದು ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಎಲ್ಲ ಮೆಂಟರ್ಸ್ ಎಲ್ಲ ಒಳ್ಳೆ ಹೆಲ್ಪ್ ಮಾಡ್ತಾರೆ. ಮನೋಜ್ ಸರ್ ಒಳ್ಳೆ ಕಲಿಸಿಕೊಡ್ತಾರೆ. ನಂದು ಎಲ್ಲ ಒಳ್ಳೆಯದು ನಡೀತಾ ಇದೆ. ಥ್ಯಾಂಕ್ ಯು. TD ಅಕಾಡೆಮಿಗೆ ಬಂದು ಏನು ಮಾಡಬೇಕು ಅನ್ನೋದಕ್ಕಿಂತ ಏನು ಮಾಡಬಾರ್ದು ಅನ್ನೋದನ್ನು ಕಲಿಸ್ಕೊಟ್ಟಿದ್ದಾರೆ. ಇಟ್ಸ್ ಗುಡ್ ಸರ್. ಕ್ಲಾಸ್ ಕಡಿಮೆ ಮಾಡೋದೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರ್. TD ಅಕಾಡೆಮಿ ಟೀಚಿಂಗ್ ತುಂಬ ಚೆನ್ನಾಗಿದೆ. ಏನೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ತಾರೆ. ನನಗೇನೂ ಗೊತ್ತಿರಲಿಲ್ಲ, ಬಟ್ ಕ್ಲಾಸಸ್ ಇಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಿಲ್ಲ. ಬಂದು ಅಟೆಂಡ್ ಮಾಡಿದ್ಮೇಲೆ ಗೊತ್ತಾಗಿದ್ದು. ತುಂಬ ನಾಲೆಡ್ಜ್ ಗೇನ್ ಮಾಡಿದ್ದೀನಿ. ಒಳ್ಳೆ ಫ್ಯಾಕಲ್ಟೀಸ್, ಒಳ್ಳೆ ಮೆಂಟರ್ಶಿಪ್, ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಇವಾಗ ನನ್ನ ಮೇಲೆ ನನಗೊಂದು ಕಾನ್ಫಿಡೆನ್ಸ್ ಬಂದಿದೆ. ಸರ್, ನನ್ನ ಹೆಸರು ಗಿರೀಶ್ ಅಂತ, ದಾವಣಗೆರೆಯಿಂದ ಬಂದಿದ್ದೇನೆ. ಇಲ್ಲಿ TD ಅಕಾಡೆಮಿ ನಾನು ಯೂಟ್ಯೂಬಲ್ಲಿ ನೋಡಿ ತಿಳ್ಕೊಂಡೆ. ನಾನು ಇಲ್ಲಿ ಬಂದಮೇಲೆ ಒಂದು ಕಂಪ್ನಿ ಶೇರನ್ನು ಯಾವ ರೀತಿ ಪರ್ಚೇಸ್ ಮಾಡಬೇಕು, ಕಂಪ್ನಿ ಶೇರನ್ನು ಪರ್ಚೇಸ್ ಮಾಡಬೇಕು ಅಂದರೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಇರಬೇಕು ಅಂತ ಮನೋಜ್ ಸರ್ 3 ಸಲ ಭಾಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಆಪ್ಷನ್ ಸೆಲ್ಲಿಂಗ್ ಯಾವ ಥರ ಮಾಡಬೇಕು, ಆಪ್ಷನ್ ಬೈಯಿಂಗ್ ಬೇಡ, ಆಮೇಲೆ ಶೇರ್ಸಲ್ಲಿ ಎಡ್ಜಿಂಗ್ ಯಾವ ಥರ ಮಾಡಬೇಕು, ಗಾಮಾ 1 ಗಾಮಾ 2 ಸ್ಟ್ರಾಟಜಿ, ಆಮೇಲೆ ಮಂತ್ಲಿ ರೆಂಟಲ್ ಇನ್ಕಮ್ ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರ್. TD ಅಕಾಡೆಮಿಗೆ ನಾನು ಭಾಳ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು 2 ತಿಂಗಳು ಮುಂಚೆ ನನಗೆ ಏನೂ ಜ್ಞಾನ ಇರಲಿಲ್ಲ. ಶೇರ್ ಮಾರ್ಕೆಟಲ್ಲಿ ಹೆಂಗಾಗುತ್ತೆ ಏನು ಅಂತೇನು ಗೊತ್ತಿರಲಿಲ್ಲ. ನನ್ನ ಫ್ರೆಂಡು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಸರಿ, ನನಗೂ ಉತ್ಸಾಹ ಬಂತು, ನೋಡಿದೆ. ಯೂಟ್ಯೂಬಲ್ಲಿ ಓಪನ್ ಮಾಡಿದ ತಕ್ಷಣ ಸಿಕ್ಕಿದ್ದೆ ನನಗೆ. ಅಂದರೆ ಕನ್ನಡದಲ್ಲಿ ನನಗೆ ಯಾವ ಲ್ಯಾಂಗ್ವೇಜಲ್ಲಿ ಕಂಫರ್ಟಬಲ್ ಆಗಿರುತ್ತೋ ಅದರಲ್ಲಿ ನೋಡಬೇಕು ಅಂದಾಗ ಮನೋಜ್ ಸರ್ ವೀಡಿಯೋಸೇ ನನಗೆ ಜಾಸ್ತಿ ಇಷ್ಟ ಆಗಿದ್ದು. ಅವ್ರ ವೀಡಿಯೋಸ್ ನೋಡಿನೇ ನಾನು ಆಪ್ಷನ್ಸ್ ಇದರಲ್ಲಿ ಟ್ರೇಡಿಂಗಲ್ಲಿ ಬೈಯೂ ಇರುತ್ತೆ ಸೆಲ್ಲು ಇರುತ್ತೆ ಅಂತೇಳಿ ಅವ್ರದ್ದು ನೋಡಿನೇ ನಾನು ಕಲ್ತಿದ್ದು. 6,500 ರೂಪಾಯಿ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ದೊಡ್ಡದು ಅಂತ ಅನ್ನಿಸ್ಬೋದು. ತಿರುಪತಿಗೆ ಹೋದರೆ ವೆಂಕಟರಮಣ ಸ್ವಾಮಿ ಇದು ಅನುಗ್ರಹ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ. ಇಲ್ಲಿಗೆ ಬಂದರೆ 1 ಕೋಟಿ ರೂಪಾಯಿ ನಾಲೆಡ್ಜ್ ಅಂತೂ ಸಿಗೋದು ಗ್ಯಾರಂಟಿ ಅಷ್ಟೇ. ಸೋಲಾಪುರದಿಂದ ಬಂದಿದ್ದು, ಮಹಾರಾಷ್ಟ್ರ ಸ್ಟೇಟ್. ಡಿಗ್ರಿ ಮುಗಿದಪ್ಲೆ ಎಲ್ಲರಿಗೂ ಅನಿಸ್ತದೆ ಏನರೇ ಬಿಸ್ನೆಸ್ ಮಾಡ್ಬೇಕಂತ. ಹೊಸದಾಗಿ ಇದು ಒಂದು ಬಿಸ್ನೆಸ್ ಥರ ಅನಿಸ್ತೈತಿ. ನಮಗೆ ಸ್ಟಾಕ್ ಮಾರ್ಕೆಟ್ ಅನ್ನೋದ್ರು ಏನು ಗೊತ್ತಿದ್ದಿಲ್ಲ. ಅದರ ಸ್ಟಾರ್ಟಿಂಗ್ ಬಂದಿದ್ವಿ, ಎಲ್ಲಿ ಟ್ರೇಡ್ ಮಾಡಿಲ್ಲ ಇನ್ನೂ ತನಕ. ದುಡ್ಡು ಕಳ್ಕೊಬಾರ್ದು ಅನ್ನೋದು ಒಂದು ಉಪದೇಶಕ್ಕಾಗಿ ಇಲ್ಲಿ ಬಂದಿದ್ದಾರೆ. ಒಂದು ಸ್ಟಾಕ್ ಮಾರ್ಕೆಟ್ ಅಂದರೆ ದುಡ್ಡು ಮಾಡ್ಬೋದು ಇಲ್ಲ ಅಂತ ಗೊತ್ತಿಲ್ಲ. ಸೊ ಮನೋಜ್ ಸರ್ ವೀಡಿಯೋಸ್ ನೋಡಿಬಿಟ್ಟು ನಾನು ನಮ್ಮ ಕನ್ನಡದಲ್ಲಿ ಕೋರ್ಸ್ ಸಿಗ್ತಿದೆ ಅಂದರೆ ನಾನು ಬಳ್ಳಾರಿಯಿಂದ ಬಂದಿರೋದು. ಸೊ ಸ್ಟಾಕ್ ಮಾರ್ಕೆಟ್ ಮನಿ ಮಾಡ್ಬೋದು. ಸೊ ಪ್ರಾಫಿಟ್ ಒಂದೆಲ್ಲ ಲಾಸ್ ಕೂಡ ಆಗುತ್ತೆ. ಸೊ ಅದು ಬೈಬಿಟ್ಟು ನಾವು TD ಅಕಾಡೆಮಿಗೆ ಬಂದು ಎಲ್ಲ ಕಲಿಬೇಕು. ಟ್ರೇಡ್ ಏನೋ ಈಕ್ವಿಟಿಗೆ ಹಾಕೋಣ ಅಂತ ನನ್ನ ಪ್ಲಾನ್ ಇದ್ದಿದ್ದು. ಜಸ್ಟ್ ಸುಮ್ಮನೆ ಕಲಿಯೋಣ ಅಂತ ಬಂದೆ. ಬಟ್ ಇಲ್ಲಿಗೆ ಬಂದಮೇಲೆ ಒಂದು ಐಡಿಯಾ ಬಂತು, ನಾನು ಇನ್ನೂ ಹೆಚ್ಚಿನ ಕಲಿಬೇಕು ಮತ್ತು ಶೇರ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕು ಮತ್ತು ಒಳ್ಳೆ ಟ್ರೇಡರ್ ಆಗಬೇಕು ಅಂತ ತುಂಬ ಅನ್ನಿಸ್ತಾ ಇದೆ.
ಬಟ್ ಒಳ್ಳೆ ನಾಲೆಡ್ಜು ಗೈನ್ ಆಗುತ್ತೆ. ಮತ್ತು ನಮಗೆ ಏನೇನೋ ಒಂದು ಮಿಸ್ಕನ್ಸೆಪ್ಷನ್ ಎಲ್ಲ ಇತ್ತು. ಶೇರ್ ಮಾರ್ಕೆಟ್ ಅಂದರೆ ನಮ್ಮ ಸ್ನೇಹಿತರು ಎಲ್ಲರೂ ಕಳ್ಕೊಂಡಿರೋರೇ ಇರೋದು. ಬಟ್ ಅವನ್ನೆಲ್ಲ ನೋಡಿದಾಗ ಯಾಕೆ ಸುಮ್ಮನೆ ಅದೇ ಬೇಕು ನನಗೆ ಅನ್ನಿಸ್ತಾ ಇತ್ತು. ಬಟ್ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗ್ತಾ ಇದೆ ನಿಜವಾಗ್ಲೂ ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು, ಎಲ್ಲರೂ ಕಲಿಬೇಕು. ಇದರಿಂದ ಅವ್ರ ಜೀವನದಲ್ಲಿ ಒಳ್ಳೆ ಒಂದು ಉತ್ತಮ ಸ್ಥಾನಕ್ಕೆ ಹೋಗೋಕೆ ಒಂದು ಅನುಕೂಲ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಮತ್ತು ನಾನು ಇನ್ನು ನೆಕ್ಸ್ಟ್ ಕೋರ್ಸನ್ನು ತಗೋಬೇಕು ಅಂತ ನನಗೆ ಅನ್ನಿಸ್ತಾ ಇದೆ, ತಗೊಂತೀನಿ. ನನ್ನ ಫ್ರೆಂಡ್ ಮಗನಿಗೆ ಅವ್ರ ಫ್ರೆಂಡು ಈ ಟ್ರೇಡಿಂಗ್ ಮಾಡ್ಕೊಡ್ತೀನಿ, ದುಡ್ಡು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೋಸ ಮಾಡಿಬಿಟ್ಟ. ಅವ್ರ ಹತ್ರ ದುಡ್ಡಿರಲಿಲ್ಲ ಪಾಪ, ಅವ್ರು ನನ್ನ ಹತ್ರ ದುಡ್ಡು ತೊಗೊಂಡು ಅದ್ರಲ್ಲಿ ಹಾಕಿ ಅವನು ಅದಕ್ಕೆ ಮೋಸ ಮಾಡಿಬಿಟ್ಟ. ಅದಕ್ಕೆ ನಾನು ಕಲೀಲೇಬೇಕು ಅನ್ನೋ ಉದ್ದೇಶದ ಮೇಲೆ ಹುಡುಕ್ತಾ ಇದ್ದೆ ಎಲ್ಲಿ ಟ್ರೈನಿಂಗ್ ಮಾಡಬೇಕು, ಏನು ಮಾಡಬೇಕು ಅಂತ. ಆಮೇಲೆ ಹೀಗೆ ಒಂದು ಆನ್ಲೈನಲ್ಲಿ ನೋಡಿದಾಗ TDI ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಐಡಿಯಾ ಕೊಟ್ಟರು. ಸೊ ಹಾಗಾಗಿ ನಾನು ಇಲ್ಲಿ ಕಲಿಯೋಕ್ಕೋಸ್ಕರ ಬಂದಿದ್ದೀನಿ. ಬಟ್ ಸಾಕಷ್ಟು ಕಲಿತೆ. ನನಗೆ ABCD ಗೊತ್ತಿಲ್ಲ, ಆದರೂ ಇಲ್ಲಿ ನಾನು ಈ TDI ಅಕಾಡೆಮಿಗೆ ಬಂದು ಏನು ಮಾಡಬೇಕು, ಮಾಡಬೇಕು ಅನ್ನೋ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ನನ್ನ ಹೆಸರು ಯುವರಾಜ್ ಅಂತ, ಭದ್ರಾವತಿಯಿಂದ ಬಂದಿರೋದು. ಆ್ಯಕ್ಚುಲಿ ಇಲ್ಲಿ ಬರೋಕ್ಕಿಂತ ಮುಂಚೆ ವಿತೌಟ್ ನಾಲೆಡ್ಜ್ 1 ಇಯರ್ ಟ್ರೇಡಿಂಗ್ ಮಾಡಿದ್ದೆ. 30,000 to 40,000 ಲಾಸ್ ಮಾಡ್ಕೊಂಡಿದ್ದೆ ನಮ್ಮ ಡ್ಯಾಡಿ ಅಮೌಂಟು. ನಾನು ಫ್ಯಾಷನ್ ಟ್ರೇಡರ್ ಆಗಬೇಕು ಅಂತ, ಏನೇ ಆಗಲಿ ನಾನು ಟ್ರೇಡರ್ ಆಗಲೇಬೇಕು, ವಿತ್ ನಾಲೆಡ್ಜ್ ಆಗಲೇಬೇಕು ಅಂತ ಮನೋ ಸರ್ ವೀಡಿಯೋಸ್ ಎಲ್ಲ ನೋಡ್ತಿದ್ದೆ, ತುಂಬ ಚೆನ್ನಾಗಿ ಬರ್ತಾಯಿತ್ತು. ವಿತ್ ನಾಲೆಡ್ಜ್ ಟ್ರೇಡಿಂಗ್ ಮಾಡೋಣ ಅಂತ ಬಂದೆ. ಬಿಫೋರ್ ನಾನು ಜಸ್ಟ್ ಇಂಟ್ರಾಡೇ ಮಾಡ್ತಿದ್ದೆ, ಜಸ್ಟ್ ಬೈ ಮಾಡೋದು, ಸೆಲ್ ಮಾಡೋದು, ಬೇರೆ ಏನೂ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಅರ್ಥ ಆಯಿತು ಆಪ್ಷನ್ ಟ್ರೇಡಿಂಗ್, ಫ್ಯೂಚರ್ಸ್, ಹೆಡ್ಜಿಂಗ್ ಎಲ್ಲ ತುಂಬ ಇದ್ದಾವೆ. ಇದರಿಂದ ನಾನು ತುಂಬ ಕಲಿತೆ, ಇನ್ನೂ ಮಾಡೋದು ತುಂಬ ಇದೆ. ಸೊ ಇನ್ನೂ 23 ಏಜ್ ಆಗಿರೋದ್ರಿಂದ ಇನ್ನು 20 ಇಯರ್ಸಲ್ಲಿ ಗಟ್ಟಲೆ ಮಾಡ್ಬೋದು ಅಂತ ಇಲ್ಲಿ ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು. ಥ್ಯಾಂಕ್ ಯು ಮನೋ ಸರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ನನ್ನ ಹೆಸರು ಸಂಪತ್ ಕುಮಾರ್ ಅಂತ, ನೆಲಮಂಗಲದಿಂದ. ಬೇರೆ ಟ್ರೈನಿಂಗ್ ಸೆಂಟರ್ಗಿಂತ TDI ಅಕಾಡೆಮಿ ತುಂಬ ಚೆನ್ನಾಗಿದೆ. ನನ್ನ ಮಕ್ಕಳನ್ನು ಬಂದು ಸೇರಿಸ್ತೀನಿ ಅಂತ ಥ್ಯಾಂಕ್ ಯು. ಇಲ್ಲಿ TDI ಅಕಾಡೆಮಿಯಲ್ಲಿ ಹೇಳ್ತಕ್ಕಂಥ ಕಾನ್ಸೆಪ್ಟ್ಸು, ಸ್ಟ್ರಾಟಜೀಸು ಬೇರೆ ಕಡೆ ಎಲ್ಲೂ ಹೇಳ್ಕೊಡಲ್ಲ. ಸೊ ಈ ಕಾನ್ಸೆಪ್ಟ್ಸು ಡೆಫಿನೆಟ್ಲಿ ವರ್ಕ್ ಆಗೇ ಆಗುತ್ತೆ. ಆ್ಯಂಡ್ ಈವನ್ ಇನ್ವೆಸ್ಟ್ಮೆಂಟ್ಸ್ ಕೂಡ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಫ್ಯೂಚರ್ ಪರ್ಸ್ಪೆಕ್ಟಿವಲ್ಲಿ ಈವನ್ ಶೇರ್ ಮಾರ್ಕೆಟು, ಔಟ್ಸೈಡ್ ದಿ ಶೇರ್ ಮಾರ್ಕೆಟ್ ಆಲ್ಸೋ they are teaching very well. So and so definitely ಇದು ಫ್ಯೂಚರಲ್ಲಿ ಕೂಡ ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಸೊ ಥ್ಯಾಂಕ್ಸ್ ಟು ಮನೋಜ್ ಸರ್ ಆ್ಯಂಡ್ TDI ಅಕಾಡೆಮಿ ಬಗ್ಗೆ ನನಗೆ ಫ್ರೆಂಡ್ಸಿಂದ ಗೊತ್ತಾಯಿತು. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೆ, ಬಟ್ ಇನ್ಡೆಪ್ತ್ ನಾಲೆಡ್ಜ್ ಇರಲಿಲ್ಲ. ಇಲ್ಲಿ ಬಂದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ರಿಂದ ಸುಮಾರಷ್ಟು ಇನ್ಫಾರ್ಮೇಷನ್, ನಾಲೆಡ್ಜ್ ಎಲ್ಲ ಸಿಕ್ಕಿದೆ. ಥ್ಯಾಂಕ್ಸ್ ಫಾರ್ TDI ಅಕಾಡೆಮಿ. ಸರ್ ಶಿವಕುಮಾರ್ ಅಂತೇಳಿ ಶಿವಮೊಗ್ಗದಿಂದ. ಶೇರ್ ಮಾರ್ಕೆಟಲ್ಲಿ ಒಂದು 6 ತಿಂಗಳಿಂದ ನಾವು ಇಂಟ್ರೆಸ್ಟ್ ಇದ್ದು ಇದನ್ನು ಮಾಡಬೇಕು ಅಂತ ನಾವೇ ಹಾಗೆ ಕೇಳಿಕೊಂಡು ಮಾಡಿ ನಾವೇ ಸ್ವಂತವಾಗಿ ಮಾಡೋಕ್ಕೆ ಹೋಗಿ ಲಾಸ್ ಮಾಡ್ಕೊಂಡಿದ್ದೀವಿ. ಇದು ತಿಳಿದು ಮಾಡಿದ್ರೆ ಮಾತ್ರ ಇದರಲ್ಲಿ ಲೈಫ್ ಟೈಮಲ್ಲಿ ನಾವು ಅರ್ನಿಂಗ್ಸ್ ಮಾಡ್ಕೋಬೋದು ಆರಾಮ್ಸೆ. ತಿಳಿದಲ್ಲೇ ಮಾಡಿದ್ದೀವಿ ಅಂದರೆ ಕಳೆದೋಗ್ಬಿಡ್ತೀವಿ ಫುಲ್ಲು. TDI ಅಕಾಡೆಮಿ ಭಾಳ ಚೆನ್ನಾಗಿದೆ. ನನ್ನ ಸ್ನೇಹಿತರಿಂದ ಇಬ್ಬರು ಬೇರೆ ಬೇರೆ ಅಕಾಡೆಮಿಗಳಿಗೆಲ್ಲ ಹೋಗಿ ಕಲ್ತ್ಕೊಂಡು 60,000 80,000 ಎಲ್ಲ ಕೊಟ್ಟು ಕಲ್ತ್ಕೊಂಡು ತುಂಬ ತೊಂದರೆ ಅನುಭವಿಸಿದ್ದಾರೆ, ಲಾಸು ಮಾಡ್ಕೊಂಡಿದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿದೆ ನಾಲೆಡ್ಜು, ಭಾಳ ಚೆನ್ನಾಗಿ ನಾಲೆಡ್ಜ್ ಕೊಡ್ತೀವಿ, ಸಪೋರ್ಟು ಎಲ್ಲದೂ ಇದೆ. ಇಲ್ಲಿ ತುಂಬ ಖುಷಿ ಆಯಿತು, ಮಾಡಬೇಕು ಅಂತ ಆಸೆ ಇದೆ ಸರ್, ಮಾಡ್ತೀವಿ. ತುಂಬ ನ್ಯೂ ಸ್ಟ್ರಾಟಜಿ ನಾವು ಕಲ್ತೀವಿ ಇಲ್ಲಿ. ಸರ್ದು 180 ಡಿಗ್ರಿ ಇರ್ಬೋದು, ಹೆಡ್ಜಿಂಗ್ ಇರ್ಬೋದು, ಲೈಕ್ ಇಟ್ ವರ್ತ್ ಇಟ್ ಸರ್. 6.5ಗೆ ಇಟ್ ವಾಸ್ ಸೋ ಡ್ಯಾಮ್. ಸೊ ಐ ಸಜೆಸ್ಟ್ ಎವ್ರಿ ಒನ್ ಟು ಕಮ್ ಆ್ಯಂಡ್ ಲರ್ನ್. ಯಸ್, ಮೊದಲಿಗೆ TDI ಅಕಾಡೆಮಿಯ ಮನೋಜ್ ಕುಮಾರ್ ಮತ್ತು ತಂಡದವರಿಗೆ ಧನ್ಯವಾದಗಳು. ನನ್ನ ಹೆಸರು ಕುಮಾರ್ ಅಂತಂದ್ಬಿಟ್ಟು ಮಳವಳ್ಳಿಯಿಂದ ಬರ್ತಾ ಇದ್ದೀನಿ. ನನಗೆ ಈ ಬರೋಕ್ಕೂ ಮೊದಲೇ 1.5 ತಿಂಗಳಿಂದ ನಾನು ಟ್ರೇಡಿಂಗ್ ಮಾಡ್ತಾಯಿದ್ದೆ. ಆದರೆ ಟ್ರೇಡಿಂಗಲ್ಲಿ ನನಗೆ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಗೊಂದಲಗಳಿದ್ದು, ಇಲ್ಲಿ ಬಂದಾದಮೇಲೆ ಸುಮಾರು ನನ್ನ ಅನಿಸಿಕೆ ಪ್ರಕಾರ ಒಂದು 30% ಅಷ್ಟು ನಾನು ಇದ್ರ ಬಗ್ಗೆ ತಿಳ್ಕೊಂಡಿದ್ದೆ. ಇನ್ನೂ 70% ಅಷ್ಟು ಅನುಭವಗಳಾಗಬೇಕು. ಅದ್ರ ಜೊತೆಗೆ ಇನ್ನೂ ಮಾರ್ಗದರ್ಶನ ಬೇಕು ಅಂತ ನನ್ನ ಅನಿಸಿಕೆ ಇದೆ. ಯಾಕೆಂದರೆ ಹಣ ಎಷ್ಟು ಸಂಪಾದನೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಕಳ್ಕೊಳ್ಳೋದು ಅದರ ಮುಖ್ಯ ಅಂತ ಅನ್ನೋದು ನನಗೆ ಕಾಣಿಸ್ತಾ ಇದೆ. ಕಳ್ಕೊಳ್ಳೋದಕ್ಕಿಂತ ಗಳಿಸ್ಕೊಳ್ಳೋದು ಎಷ್ಟೋ ಅಮೂಲ್ಯವಾದ ಕ್ಷಣ ಅಂತ ಅನ್ನೋದನ್ನ ಈ TDI ಅಕಾಡೆಮಿ ನಮಗೆ ಕಲಿಸ್ಕೊಟ್ಟಿದೆ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಲಾಸಸ್ ಹೆಂಗೆ ಕಮ್ಮಿ ಮಾಡ್ಬೋದು ಮತ್ತು ಪ್ರಾಫಿಟ್ಸ್ನ ಮಾಡೋ ಥರ ಮಾಡಿದ್ರೆ ಪ್ರಾಫಿಟ್ಸ್ ಮಾಡ್ಬೋದು. ಮತ್ತು ಥ್ಯಾಂಕ್ಸ್ ಟು ಮನೋಜ್ ಸರ್. ನನಗೆ ಇಲ್ಲಿ ಬರೋಕ್ಕೆ ಮುಂಚೆ ತುಂಬ ಭಯ ಆಗಿತ್ತು. ಮತ್ತು ಮನೋಜ್ ಸರ್ ಸ್ಪೀಚ್ ನೋಡಿದಾಗ ನನಗೆ ಧೈರ್ಯ ಬಂತು. ಆಮೇಲೆ ಟ್ರೇಡ್ ಮೇಲೆ ನನಗೆ ನಂಬಿಕೆ ಹೊಂಟೋಗಿತ್ತು. ಯಾಕೆಂದರೆ ನಾವು ಸ್ವಲ್ಪ ಲಾಸಸ್ ನೋಡಿದವರು. ಸರ್ರು ಎಕ್ಸ್ಪ್ಲೇಷನ್ ನೋಡಿದ ಮೇಲೆ, ಆಮೇಲೆ ಇಲ್ಲಿರೋರು ಸ್ಟಾಫು ಎಲ್ಲ ಸಪೋರ್ಟ್ ಮಾಡಿರೋದೆಲ್ಲ ತುಂಬ ಧೈರ್ಯ ಬಂತು. ಮತ್ತು ಸರ್ಗೆ ಮತ್ತು ಸ್ಟಾಫ್ಗೆಲ್ಲ ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನನಗೆ ನಾಲೆಜ್ ಇದ್ದಿದ್ದಿಲ್ಲ. ಸೊ ಟ್ರೇಡಿಂಗ್ ಅಂದರೆ ಏನು ಕೂಡ ಗೊತ್ತಿಲ್ಲ. ಸೊ ಐ ಆಮ್ ಫ್ರೆಷರ್. ಲೈಕ್ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತಿದ್ದೆ. ಸೊ ಒನ್ಸ್ ವೀಡಿಯೋಸ್ ನೋಡಿದ ಮೇಲೆ ಅಕಾಡೆಮಿ ಇಲ್ಲೇ ಮನೆ ಹತ್ರನೇ ಇತ್ತಂತ ಗೊತ್ತಾಯಿತು. ಸೊ ಬಂದು ಜಾಯ್ನ್ ಆದೆ.
ಇಲ್ಲಿ ಬಂದು ಜಾಯ್ನ್ ಆದಮೇಲೆ ಸೊ ಟ್ರೇಡಿಂಗಲ್ಲಿ ಲಾಸಸ್ ಆಗೋದು ಜಾಸ್ತಿ, ಬಟ್ ಇಲ್ಲಿಗೆ ಬಂದಮೇಲೆ ಲಾಸಸ್ನ ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಗೊತ್ತಾಯಿತು. ಸೊ ಆಬ್ವಿಯಸ್ಲಿ ಲಾಸಸ್ ಕಂಟ್ರೋಲ್ ಮಾಡ್ಕೊಂಡು ಪ್ರಾಫಿಟ್ ಗೇನ್ ಆಗೇ ಆಗ್ತೀವಿ. ಈ ಟಿ ಡಿ ಅಕಾಡೆಮಿ ಬಂದು ಒಂದು ಏನು ಅರ್ಥ ಆಯ್ತು ಅಂದರೆ ಟ್ರೇಡಿಂಗ್ ಇಸ್ ನಾಟ್ ಎ ಸಟ್ಟ ಆರ್ ಗ್ಯಾಮ್ಲಿಂಗ್ ಅಂತ ಒಂದು ತಿಳಿತು ಸರ್. ನಾನು ಬರಬೇಕಾದ್ರೆ ಎಲ್ಲರೂ ಅದೇನು ಕಲಿತೀಯ ಟ್ರೇಡಿಂಗ್ ಆ ಸಟ್ಟ ಇದೆ ಅದು ಇದು ಏನೋ ಹೇಳ್ತಾ ಇದ್ರು. ಬಟ್ ಇಲ್ಲಿ ಬಂದಮೇಲೆ ಅದೊಂದು ಫುಲ್ ಕ್ಲಾರಿಟಿ ಇಸ್ ನಾಟ್ ಎ ಸಟ್ಟ ಆರ್ ಗ್ಯಾಮ್ಲಿಂಗ್ ಅಂತ ತಿಳಿದು ಇಟ್ಸ್ ಅ ಪ್ಯೂರ್ ನಾಲೆಜ್ ಆಫ್ ಶೇರ್ ಮಾರ್ಕೆಟ್ ಅಂತ. ಅದರಲ್ಲಿ ಇದು ಟಿ ಡಿ ಅಕಾಡೆಮಿಲಿ ದ ಹೆಡ್ಜಿಂಗ್ ಆ್ಯಂಡ್ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಅಂತ ಇದೆ. ಇವ್ರದ್ದು ಮೋಟೋ ಏನು ಟಿ ಡಿ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಟು ಡಿಜಿಟಲ್ ಇನ್ವೆಸ್ಟಿಂಗ್ ಅಂತ ಏನಿದೆ ಅದು ಕರೆಕ್ಟ್. ಅಮೇರಿಕಾದಲ್ಲಿ ಹೇಗೆ 60% ಜನ ಟ್ರೇಡಿಂಗ್ ಮಾಡ್ತಾರೆ, ನಮ್ಮ ಇಂಡಿಯಾದಲ್ಲೂ ನೆಕ್ಸ್ಟ್ ಇನ್ ಫರ್ದರ್ 8 to 10 years 40% ಆದರೂ ಜನ ಮಾಡಬೇಕಂತ ಹೇಳ್ತೀನಿ. ಅದ್ರ ಟಿ ಡಿ ಅಕಾಡೆಮಿ ನಮ್ಮ ಕರ್ನಾಟಕದಿಂದ 5 to 8% ಆದರೂ ಟ್ರೇಡಿಂಗ್ ಮಾಡಬೇಕಂತ ನಾನು ಅನಿಸ್ತೀನಿ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಎವ್ರಿ ಒನ್. ಸೊ 3 days ಕ್ಲಾಸಸ್ನ ಅಟೆಂಡ್ ಮಾಡಿದ್ರ, ಪ್ರಾಕ್ಟೀಸ್ ಮಾಡಿ. ಯಾವುದೇ ರೀತಿಯಾದ ಪ್ರಾಕ್ಟೀಸ್ ಇಲ್ದಿರ ನೇಕೆಡ್ ಟ್ರೇಡಿಂಗ್ ಮಾಡೋಕ್ಕೆ ಹೋಗ್ಬೇಡಿ. ಯಾರೇ ನಿನಗೆ ಕಾಲ್ ಕೊಡ್ತೀನಿ ಅಂದ್ರೂ, ಟಿಪ್ಸ್ ಕೊಡ್ತೀನಿ ಅಂದರೂ ಫಸ್ಟು ಕಾಲ್ ಕೊಡೋರಿಗೆ ಕಾಲಿಗೆ ಬಿದ್ದುಬಿಡಿ. ಸೊ ಯಾವುದೇ ರೀತಿಯಾದ ಕಾಲ್ನ ತೊಗೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಕಾಲ್ ತೊಗೊಂಡು ತುಂಬ ಜನ ಲಕ್ಷಗಳು ಕಳ್ಕೊಂಡಿದ್ದಾರೆ. ಸೊ ಎಷ್ಟೇ ಕಷ್ಟ ಆದರೂ ಕಲ್ತ್ಕೊಂಡು ಮಾಡಿ. ಸೊ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಬಿಡಿ. ಅದು ಒಂದು ಟ್ರೇಡ್ ತೊಗೊಳಕ್ಕೆ ಮುಂಚೆ ಏನೇನೆಲ್ಲ ಅನಲೈಸ್ ಮಾಡಬೇಕು, ಚಾರ್ಟ್ ಟ್ರೇಡಿಂಗ್ ಆಗಲಿ ಡೇಟಾ ಆಗಲಿ ಎಲ್ಲ ಅನಲೈಸ್ ಮಾಡಿ ಟ್ರೇಡ್ ತೊಗೊಳ್ಳಿ. ನಮ್ಮ ಮೆಂಟರ್ಸು ನಿಮ್ಮ ಸುತ್ತಮುತ್ತನೇ ಇರ್ತಾರೆ ನಾಳೆ ಎಲ್ಲ. ಅವ್ರ ಹೆಲ್ಪ್ ತೊಗೊಂಡು ಡೆಫಿನೆಟ್ಲಿ ಪ್ರಶ್ನೆಗಳನ್ನು ಕೇಳಿ, ಡೌಟ್ಸ್ ಕೇಳಿ. ಆ್ಯಂಡ್ ಕೂಪನ್ ಸಿಸ್ಟಮ್ ಸಹ ಲಾಂಚ್ ಮಾಡಿದ್ದೀವಿ. ಕೂಪನ್ ಸಿಸ್ಟಮ್ ತುಂಬ ಬೆನಿಫಿಟ್ ಆಗುತ್ತೆ, ಯಾಕಂದರೆ ನಿಮ್ಮ ಕೂಪನ್ ಕೊಟ್ಟರೆ 15 ನಿಮಿಷ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ಕೊಡ್ತಾರೆ. ಸೊ ಅದೆಲ್ಲ ಬೆನಿಫಿಟ್ನ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಅಕೌಂಟ್ ಹ್ಯಾಂಡ್ಲಿಂಗ್ ಯಾರು ಕೊಡೋಕ್ಕೆ ಹೋಗ್ಬೇಡಿ. ನಿಮ್ಮ ಅಕೌಂಟನ್ನು ಕೊಡಿ ಸರ್ ಮಾಡ್ಕೊಡ್ತೀನಿ 5% ಅಂತ ಹೇಳಿ ತುಂಬ ಸ್ಕ್ಯಾಮ್ ಮಾಡ್ತಾರೆ. ನಿಮ್ಮ ಅಕೌಂಟನ್ನು ನೀವೇ ಹ್ಯಾಂಡಲ್ ಮಾಡಿ. ಯಾವ ಕಾರಣಕ್ಕೂ ನಿಮ್ಮ ಅಕೌಂಟನ್ನು ಬೇರೆಯವ್ರಿಗೆ ಲಾಗಿನ್ ಐ ಡಿ ಪಾಸ್ವರ್ಡ್ ಎಲ್ಲ ಕೊಡೋಕ್ಕೆ ಹೋಗ್ಬೇಡಿ, ನೀವೇ ಮಾಡಿ. ಬಿಕಾಸ್ ನಿಮ್ದು ಏನೇ ಲಾಸ್ ಆದ್ರೂ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರ. ಸೆಬಿಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರು ಸೆಬಿ ವಿಲ್ ನಾಟ್ ಟೇಕ್ ಎನಿ ಆ್ಯಕ್ಷನ್, ಬಿಕಾಸ್ ನಿಮ್ಮ ಲಾಗಿನ್ ಐ ಡಿ ಪಾಸ್ವರ್ಡ್ ಹೆಂಗೆ ಕೊಟ್ರಿ, ಸೊ ಅಲ್ಲಿಂದನೂ ಪ್ರಶ್ನೆ ಬರುತ್ತೆ. ಸೊ ಸೇಫಾಗಿ ಮಾಡಿ. ಆಲ್ ದ ಬೆಸ್ಟ್. ಐ ಥಿಂಕ್ ನೆಕ್ಸ್ಟ್ 5 years ನೀವೆಲ್ಲ ಕೋಟ್ಯಾಧಿಪತಿ ಆಗ್ತೀರಾ ಅಂತ ಹೇಳ್ತಾ, ಸೊ ಜೈ ಹಿಂದ್, ಜೈ ಕರ್ನಾಟಕ. ಎಸ್, ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ತುಂಬ ಸಿಂಪಲ್. 3 ದಿನಗಳ ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ನಮ್ಮದು 4 ಬ್ರಾಂಚ್ ಇರುತ್ತೆ. ಯಲಹಂಕ, ರಾಜಾಜಿನಗರ, JP ನಗರ, ಹುಬ್ಬಳ್ಳಿ. ನಿಮ್ಗೆ ಯಾವ ಬ್ರಾಂಚ್ ನಿಯರೆಸ್ಟ್ ಆಗಿರುತ್ತೋ ಸೊ ಅಲ್ಲಿ ಈ ಕೆಳಕಂಡ ನಂಬರ್ಗೆ ಫೋನ್ ಮಾಡಿ ಅವರೊಂದು QR ಕೋಡ್ ಕಳಿಸ್ತಾರೆ. 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಂಡು ಬನ್ನಿ. ಬಿಕಾಸ್ ಮೋಸ್ಟ್ ಆಫ್ ದ ಬ್ಯಾಚಸ್ ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸಿಗೋಣ ಇದೇ ಶುಕ್ರವಾರ.